ಎಲ್ಲರದ್ದು ಒಂದು ಕತೆ. ಆದರೆ ಆಟೋದವ್ರದ್ದು ಒಂದು ಕತೆ. ಪಾಪ ಎಲ್ ಪಿ ಜಿಯನ್ನು ಹೊಂದಿರುವಂಥ ಆಟೋದವರ ಸಂಕಟ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಎಲ್ ಪಿ ಜಿ ಬಂಕ್ಗಳ ಮುಂದೆ ಕಾದು 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 ಸಾಕಾಗ್ತಾ ಇದೆ ಅವರಿಗೆ. ಹೊರಗಡೆಗೆ ಬಿಸಿಲು, ಇನ್ನೊಂದು ಕಡೆಗೆ ಆಟೋದಲ್ಲಿ ಗ್ಯಾಸ್ ಇಲ್ಲ. ಹೆಂಗಪ್ಪ ಜೀವನ ಮಾಡೋದು ಅಂತ ಮಾಗಡಿ ರಸ್ತೆ, ಚಾಮರಾಜಪೇಟೆ, ನಾಗರಬಾವಿ ಮುಖ್ಯ ರಸ್ತೆ, ತುಮಕೂರು ರಸ್ತೆ, ಕೆಂಗೇರಿ, ರಾಜ್ಕುಮಾರ್ ರಸ್ತೆ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಸಾಲುಗಟ್ಟಿ ಆಟೋಗಳು ನಿಂತಿರೋದು. ಸರ್ಕಾರಿ ಸ್ವಾಮ್ಯದ ಬಂಕ್ಗಳ ಮುಂದೆ ಈ ಸಾಲುಗಳ ನಿಲ್ತಾನೆ ಇಲ್ಲ, ತಗ್ತಾನೆ ಇಲ್ಲ. ಅದು ಸಪ್ಲೈ ಕೊರತೆ ಹಿನ್ನೆಲೆಯಲ್ಲಿ ಹಲವು ಖಾಸಗಿ ಬಂಕ್ಗಳು ಈಗ ಬಂದ್ ಆಗಿವೆ. ಸೊ ಹಾಗಾಗಿ ಸರ್ಕಾರಿ ಸ್ವಾಮ್ಯದ ಬಂಕ್ಗಳ ಮುಂದೆ ಈಗ ಗ್ಯಾಸ್ ಸಿಗ್ತಾ ಇರೋದ್ರಿಂದ ಅಲ್ಲಿ ಕ್ಯೂ ಹಚ್ಕೊಂಡು ನಿಂತ್ಕೊಂಡಿದ್ದಾರೆ. ಮಾಗಡಿ ರಸ್ತೆಯ ಟೋಲ್ಗೇಟ್ ಸರ್ಕಲ್ ಏನಿದೆ ಅಲ್ಲಿದ್ದೇನೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಇಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಟೋ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ಅವರು ಕೂಡ ಸುಮಾರು ಜನ ರಾತ್ರಿಯಿಂದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದ್ ಕಾದಂಥವ್ರು ಎಲ್ಲರೂ ಕೂಡ ಇದನ್ನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಕ್ಯೂ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅಂದ್ರೆ ಹೆಚ್ಚು ಕಡಿಮೆ ಬಂಕ್ನಿಂದ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಹಿಂಭಾಗದವರೆಗೂ ಕೂಡ ಸರತಿ ಸಾಲಿನಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಬೆಳಗ್ಗೆಯಿಂದಲೇ ಕಾದು ನಿಂತು ಹಾಕ್ಸ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ಈ ಬಂಕಲ್ಲಿ ನೋ ಸ್ಟಾಕ್ ಇತ್ತು, ಬಟ್ ಇವತ್ತು ಲೋಡ್ ಬಂದಂತ ಕಾರಣಕ್ಕಾಗಿ ಬೆಳಗ್ಗೆ ಲೋಡ್ ಬಂದಿದೆ. ಸೊ ಹಾಗಾಗಿ ಸಿಗ್ತಾ ಇದೆ. ಸದ್ಯಕ್ಕೆ ಆಟೋ ಬಹಳ ದೊಡ್ಡ ಪ್ರಮಾಣದಲ್ಲೇ ಚಾಲಕರು ಸಾಲುಗಟ್ಟಿ ನಿಂತಿದ್ದಾರೆ, ಚಾಲಕರಿದ್ದಾರೆ. ಎಷ್ಟೊತ್ತಿಂದ ಇದ್ದೀರಿ ಸರ್? ನಾವು ಆಲೆ 2 ಅವರ್ ಆಯ್ತು ಸರ್. 2 ಅವರ್ ಆಯ್ತು. ಎಲ್ಲೂ ಬೇರೆ ಕಡೆ ಎಲ್ಲ ಹೋಗಿ ಬಂದ್ರೆ ಹೇಗೆ? ಬೇರೆ ಕಡೆ ಎಲ್ಲೋದು ಅಷ್ಟೇ, ರೈಟ್ಗಳು ಜಾಸ್ತಿ ಒಂದು ಬಂಕಲ್ಲಿ 130 150 ಆ ಥರ. ಮಾಮೂಲಿ ಕಮ್ಮಿ ಇರೋ ಕಡೆ ನಿಂತ್ಕೊತಿದ್ರು ಕ್ಯೂ. ಬಟ್ ಕ್ಯೂ ಜಾಸ್ತಿ ಆಗ್ತಾ ಇದೆ. ಕ್ಯೂ ಸಕ್ಕತ್ತ ಇದೆ ಸರ್. ಇವಾಗ ನೋಡಿ 1.5 ಕಿಲೋಮೀಟರ್ ಇದೆ ಕ್ಯೂ. 1.5 ಕಿಲೋಮೀಟರ್. ಹೋದ್ ಕಡೆ ಎಲ್ಲ ಹಿಂಗೆ ಕ್ಯೂ ನಿಲ್ಲಂತ ಪರಿಸ್ಥಿತಿನೇನಾ? ಅಟ್ಲೀಸ್ಟ್ ಇಲ್ಲಿ ನಿಂತಿದ್ರೆಲ್ಲ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ನಮ್ಗೆ ಸಿಕ್ಬೋದು. ಇಲ್ಲ ಕೇಳ ಎಷ್ಟೊಂದ್ ಸ್ವಲ್ಪ ನಿಂತಿ ವಾಪಸ್ ಹೋಗಿದ್ದೀವಿ 3 ಅವರ್ ಕಾಯ್ದೆ. ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇದ್ದಾಗ ಈ ತರ ಕಾಯ್ಬಿಟ್ಟು ಹೊಡ್ಸ್ಕೊತಾ ಇದೀವಿ. ಬಹುತೇಕ ಈ ಭಾಗದಲ್ಲಿ ಸುಮಾರು ಚಾಲಕರು ಹೇಳಿದಾಗೆ 1-1.5 ಕಿಲೋಮೀಟರ್ ದೂರಕ್ಕೂ ಕೂಡ ಆಟೋಗಳು ನಿಂತಿದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಲೋಡ್ಗಳನ್ನ ಹಾಕೊಂಡು ಬಂದಂಥವ್ರು ಅವುಗಳನ್ನ ಅನ್ಲೋಡ್ ಮಾಡೋಕ್ಕಾಗದೆ ಹಾಗೆಯೇ ತೆಗೆದುಕೊಂಡು ಬಂದಂಥವು ಕೂಡ ಸಾಕಷ್ಟು ಉದಾಹರಣೆಗಳು ನಮಗೆ ಕಾಣ ಸಿಗ್ತಾ ಇದೆ. ಕೇವಲ ಇದೊಂದು ಬಂಕ್ ಮಾತ್ರ ಅಲ್ಲ, ಹಲವು ಬಂಕ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇದ್ರೂ ಕೂಡ ಅವ್ರು ಬೇರೆ ಆಯ್ಕೆಗಳೇ ಇಲ್ಲ, ನಿಲ್ಬೇಕಿದೆ, ನಿಂತು ಹಾಕ್ಸ್ಕೊಂಡು ಹೋಗ್ಲೇಬೇಕಾದಂಥ ಪರಿಸ್ಥಿತಿ. ಖಾಲಿಯಾದಂಥವ್ರು ತಳ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಆಯ್ಕೆ ಇಲ್ಲ. ಖಾಲಿಯಾಗಿದೆಯಾ ಸರ್? ಗ್ಯಾಸು ಬಹಳ ಕಡೆ ಸಿಗ್ತಾ ಇದ್ದು ಕಡಿಮೆ ಇದೆ, ಇಲ್ಲಿ ಹಾಕ್ತಾ ಇದ್ದಾರೆ. ನಮ್ಮ ಜನಗಳಿಗೆ ಸ್ವಲ್ಪ ಕಷ್ಟ ಆಗಿದೆ. ಇನ್ನ ಗೌರ್ಮೆಂಟ್ ಬಂಕ್ಗಳಿಗೆ ಅಡ್ಜಸ್ಟ್ ಮಾಡಿ ಇನ್ನ ಜನಗಳಿಗೆ ಗ್ಯಾಸ್ ಸಪ್ಲೈ ಆಗೋ ತರ ಮಾಡ್ಕೊಡ್ಬೇಕು. ಒಳ್ಳೆತನ ಮಾಡಿದ್ರೆ ಕಷ್ಟ ಇದೆ, ಕಾಲಕ್ಕೂ ಇದೆ. ಅದರಿಂದ ಗೌರ್ಮೆಂಟ್ ಆಟೋದವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಯಾವ LPG ಅವರು ಭಾಳ ತಡ್ತಾ ಇದೀವಿ. ಗ್ಯಾಸ್ ಸ್ವಲ್ಪ ಇನ್ನ ಕಡಿಮೆ ಕೊಟ್ಟು ಈ LPG ಅವರಿಗೆ ಸ್ವಲ್ಪ ದುಡ್ಡು ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಆಟೋ ಚಾಲಕರ ಮತ್ತು ನಗರದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ, ಇದೇ ತರ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಸರ್ಕಾರಗಳನ್ನ ಆಟೋ ಚಾಲಕರು ಕೇಳ್ಕೊಳ್ತಾ ಇರುವಂತದ್ದು ಇಷ್ಟೇ, ಸಂಕಷ್ಟದಲ್ಲಿದ್ದೇವೆ, ನಮಗೆ ಒಂದಷ್ಟು ಸ್ಪಂದನೆ ಮಾಡುವಂತ ಕೆಲಸಗಳನ್ನ ಮಾಡಿ, ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಾದರೂ ಅಟ್ಲೀಸ್ಟ್ ಸ್ಪಂದಿಸಿದ್ರೆ ಜೀವನ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅನ್ನುವಂತಹ ಮನವಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.